ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, CLSA ಡೌನ್ಗ್ರೇಡ್ಸ್ HDFC ಬ್ಯಾಂಕ್. ಗ್ಲೋಬಲ್ ಬ್ರೋಕರೇಜ್ ಫಾರ್ಮು CLSA ಅವರು HDFC ಬ್ಯಾಂಕದು ಸ್ಟಾಕನ್ನು ಡೌನ್ಗ್ರೇಡ್ ಮಾಡಿದ್ದಾರೆ. ಔಟ್ ಪರ್ಫಾರ್ಮ್ ಅಂತ ರೇಟಿಂಗ್ ಕೊಟ್ಟಿದ್ದಾರೆ. ಮುಂಚೆ ಬೈ ರೇಟಿಂಗ್ ಇತ್ತು. ಟಾರ್ಗೆಟ್ ಪ್ರೈಸು 2050ಇಂದ 1650 ಮಾಡಿದ್ದಾರೆ. ಹಾಗೂ ಅವ್ರು ಡೌನ್ಗ್ರೇಡ್ ಯಾಕೆ ಮಾಡಿದ್ದಾರೆ ಅಂದರೆ ಸ್ಲೋ ಗ್ರೋತ್ ಇನ್ ಡೆಪಾಸಿಟ್ಸ್ ಆ್ಯಂಡ್ ಮಾರ್ಜಿನ್ ರಿಕವರಿನೂ ಸ್ಲೋ ಆಗಿದೆ HDFC ಬ್ಯಾಂಕಲ್ಲಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿವರೆಗೆ ಈ ವರ್ಷದಲ್ಲಿ HDFC ಬ್ಯಾಂಕು 17% ಬಿದ್ದಿದೆ ಸ್ಟಾಕು. ಹಾಗೂ ನಿಫ್ಟಿ 50 ಇಂಡೆಕ್ಸು ಪಾಸಿಟಿವ್ ರಿಟರ್ನ್ಸ್ ಕೊಟ್ಟಿದೆ. ಅನಲಿಸ್ಟ್ ಹೇಳ್ತಾ ಇದ್ದಾರೆ ಸುಮಾರು ಚಾಲೆಂಜಸ್ ಬರುತ್ತೆ HDFC ಬ್ಯಾಂಕಿಗೆ, ಅದಕ್ಕೇ ನಾವು ಡೌನ್ಗ್ರೇಡ್ ಮಾಡಿದ್ದೀವಿ ಅಂತ. HDFC ಬ್ಯಾಂಕ್ ಶೇರ್ಸು ಇವತ್ತು ಅಪ್ರಾಕ್ಸಿಮೇಟ್ಲಿ 1.2% ಡೌನ್ ಇತ್ತು. ನ್ಯೂಸ್ ನಂಬರ್ 2, ಅದಾನಿ ಏರ್ಪೋರ್ಟ್ಸ್ ಹ್ಯಾಸ್ ₹60,000 crore ಕೇಪೆಕ್ಸ್ ಪ್ಲ್ಯಾನ್. ಅದಾನಿ ಗ್ರೂಪ್ ಅವರು ಅನೌನ್ಸ್ ಮಾಡಿದ್ದಾರೆ 60,000 ಕೋಟಿ ಅವರು ಇನ್ವೆಸ್ಟ್ ಮಾಡ್ತಾರೆ ಎಕ್ಸ್ಪ್ಯಾನ್ಷನ್ ಆಫ್ 7 ಎಕ್ಸಿಸ್ಟಿಂಗ್ ಏರ್ಪೋರ್ಟ್ಸು ನೆಕ್ಸ್ಟು 5-10 ವರ್ಷದಲ್ಲಿ. ಅದರಲ್ಲಿ 30,000 ಕೋಟಿ ಏರ್ ಸೈಡಿಗೆ ಸ್ಪೆಂಡ್ ಮಾಡ್ತಾ ಅಂತ ಹೇಳಿದ್ದಾರೆ. ಏರ್ಪೋರ್ಟ್ಸಲ್ಲಿ ರನ್ವೇ ಏನಿದೆ, ಟಾರ್ಮ್ಯಾಕ್ ಏನಿದೆ ಮತ್ತು ಬೇರೆ ಏನೇನೋ ಎಕ್ವಿಪ್ಮೆಂಟ್ಸ್ ಇದೆ ಅದನ್ನು ಇಂಪ್ರೂವ್ ಮಾಡಲಿಕ್ಕೆ ನೆಕ್ಸ್ಟ್ 5 ಇಯರ್ಸಲ್ಲಿ ಯೂಸ್ ಮಾಡ್ತಾರೆ. ಇನ್ನೊಂದು 30,000 ಕೋಟಿ ಸಿಟಿ ಸೈಡ್ ಅಂತ ಕರೀತಾರೆ. ಸಿಟಿ ಸೈಡ್ ಅಂದರೆ ಆ್ಯಕ್ಚುಲ್ ಏರ್ಪೋರ್ಟ್ ಟರ್ಮಿನಲ್, ಏರ್ಪೋರ್ಟ್ ಬಿಲ್ಡಿಂಗು ಹಾಗೂ ಸುತ್ತಮುತ್ತ ಇರೋ ಒಂದು ಡೆವಲಪ್ಮೆಂಟ್ಸು. ಅದು ನೆಕ್ಸ್ಟ್ 5 to 10 ಇಯರ್ಸಲ್ಲಿ 30,000 crores 7 ಎಕ್ಸಿಸ್ಟಿಂಗ್ ಏರ್ಪೋರ್ಟ್ಸಲ್ಲಿ ಖರ್ಚಾಗತ್ತೆ ಅಂತ ಹೇಳಿದ್ದಾರೆ. ಮುಂಬೈ, ಅಹಮದಾಬಾದ್, ಲಕ್ನೌ, ಮಂಗಳೂರು, ಗುವಾಹಟಿ, ಜೈಪುರ್ ಆ್ಯಂಡ್ ತಿರುವನಂತಪುರಂ. ಈ 60,000 ಕೋಟಿ ಸಪ್ರೇಟ್ ಆಗಿರೋ ಒಂದು ಇನ್ವೆಸ್ಟ್ಮೆಂಟು. ಬಿಕಾಸ್ ಅದರ ಮುಂಚೆ 18,000 ಕೋಟಿ ಅವರು ಫೇಸ್ 1 ಡೆವಲಪ್ಮೆಂಟ್ ಆಫ್ ನವಿ ಮುಂಬೈ ಏರ್ಪೋರ್ಟಲ್ಲಿ ಖರ್ಚು ಮಾಡ್ತಾ ಇದ್ದಾರೆ. ಹಾಗೂ ಆ ಏರ್ಪೋರ್ಟು ಮಾರ್ಚ್ 2025 ಅಷ್ಟರೊಳಗೆ ಆಪರೇಷನ್ ಸ್ಟಾರ್ಟ್ ಆಗುತ್ತೆ. ಸದ್ಯಕ್ಕೆ ಅದಾನಿ ಗ್ರೂಪ್ ಕೆಳಗಿರುವ ಏರ್ಪೋರ್ಟ್ಸು ಅಂದರೆ ಅವ್ರು ಮ್ಯಾನೇಜ್ ಮಾಡೋ ಏರ್ಪೋರ್ಟ್ಸಲ್ಲಿ 10ರಿಂದ 11 ಕೋಟಿ ಪ್ಯಾಸೆಂಜರ್ಸ್ ಆ್ಯನ್ಯುವಲಿ ಅವರು ನೋಡ್ಕೋಬೋದು. ಕೆಪಾಸಿಟಿ ಅಷ್ಟಿದೆ. ಹಾಗೂ ಅದನ್ನು 3 ಟೈಮು ಜಾಸ್ತಿ ಮಾಡ್ತಾರೆ ಇನ್ ದ ನೆಕ್ಸ್ಟ್ 5 to 10 ಇಯರ್ಸ್ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 3, ಆಪ್ಷನಲ್ T+0 ಸೆಟಲ್ಮೆಂಟ್ ಫ್ರಮ್ 28 ಮಾರ್ಚ್. ಸೆಬಿ ಚೇರ್ಪರ್ಸನ್ ಅವರು ಹೇಳಿದ್ದಾರೆ T+0 ಸೆಟಲ್ಮೆಂಟು ಆಫ್ ಶೇರ್ಸು ಆಪ್ಷನಲ್ ಬೇಸಿಸ್ನ ಶುರು ಆಗುತ್ತೆ 28ನೇ ತಾರೀಕು ಮಾರ್ಚ್ 2024ಇಂದ. ಸದ್ಯಕ್ಕೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸಲ್ಲಿ ನಿಮಗೆ ಗೊತ್ತಿದ್ದಾಗೆ T+1 ಸೆಟಲ್ಮೆಂಟ್ ಇದೆ. ಅಂದರೆ ಇವತ್ತು ಶೇರ್ ಪರ್ಚೇಸ್ ಮಾಡಿದರೆ ನಾಳೆ ಸಾಯಂಕಾಲ ಅಷ್ಟರೊಳಗೆ ನಮ್ಮ ಡಿಮ್ಯಾಟ್ ಅಕೌಂಟಿಗೆ ಕರೆಕ್ಟ್ ಆಗುತ್ತೆ. ಅದೇ ಥರ ದುಡ್ಡು ಇವತ್ತು ನಾವು ಸೇಲ್ ಮಾಡಿದರೆ ನಾಳೆ ಸಾಯಂಕಾಲ ಅಷ್ಟರೊಳಗೆ ಟ್ರೇಡಿಂಗ್ ಅಕೌಂಟಿಗೆ ಬರುತ್ತೆ. ಮೋಸ್ಟ್ ಆಫ್ ದ ಮೇಜರ್ ಎಕಾನಮೀಸು ಆ್ಯಕ್ಚುಲಿ T+2 ಸಿಸ್ಟಮಲ್ಲಿ ಇನ್ನೂ ನಡೆಸ್ತಾ ಇದ್ದಾರೆ. ಹಾಗೂ ಈ T+0 ಸೆಟಲ್ಮೆಂಟಲ್ಲಿ ಟಾಪ್ 500 ಕಂಪ್ನೀಸ್ ಬೇಸ್ಡ್ ಆನ್ ಮಾರ್ಕೆಟ್ ಕ್ಯಾಪು ಅವರು ಎಲಿಜಿಬಲ್ ಆಗ್ತಾರೆ ಮೊದಲನೇದಾಗಿ. ಹಾಗೂ ಅದರಲ್ಲಿ ಲೋಯೆಸ್ಟಿಂದ ಸ್ಟಾರ್ಟ್ ಮಾಡ್ತಾರೆ ಈ T+0 ಸೆಟಲ್ಮೆಂಟಿಗೆ. ಆಪ್ಷನಲ್ಲು ಮಾಡಲೇಬೇಕಂತ ಏನಿಲ್ಲ, ಆ ಕಂಪ್ನೀಸ್ ಡಿಸೈಡ್ ಮಾಡ್ತಾರೆ. ಅದರಲ್ಲಿ ಫಸ್ಟ್ 200 ಅಂದರೆ ಲೋಯೆಸ್ಟ್ 200 ಫಸ್ಟು ಮತ್ತು ಇನ್ನೂ 200 ಮತ್ತು ಟಾಪ್ 100ಅಲ್ಲಿ ಮಾತ್ರ ಲಾಸ್ಟಿಗೆ ಈ T+0 ಸೆಟಲ್ಮೆಂಟನ್ನು ಅವರು ಆಪ್ಷನಲ್ ಆಗಿ ಓಪನ್ ಮಾಡ್ತಾರೆ. ನ್ಯೂಸ್ ನಂಬರ್ 4, ಮೆನಿ ಸ್ಮಾಲ್ ಕ್ಯಾಪ್ ಆ್ಯಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸ್ ಇರ್ರಾಷನಲಿ ಹೈ. ಸೆಬಿ ಚೇರ್ಪರ್ಸನ್ ಅವರು ಇನ್ನೊಂದು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಸ್ಮಾಲ್ ಆ್ಯಂಡ್ ಮಿಡ್ ಕ್ಯಾಪ್ ಸ್ಟಾಕ್ಸು ಇರ್ರಾಷನಲ್ ಎಕ್ಸಿಬ್ರೇಸ್ ಅಂತ ಆ ಥರ ಇಂಡಿಕೇಶನ್ಸ್ ತೋರಿಸ್ತಾ ಇದೆ. ಅಂದರೆ ಮೀನಿಂಗ್ ಏನಂದರೆ ತುಂಬ ಜಾಸ್ತಿ ಮೇಲೋಗಿದೆ, ತುಂಬ ಲಾಜಿಕ್ ಇಲ್ಲದೆ ಮೇಲೋಗಿದೆ ಅಂತ. ಅದು ಎಲ್ಲ ಕಂಪ್ನೀಸ್ ಬಗ್ಗೆ ಹೇಳ್ತಾ ಇಲ್ಲ, ಅದರ ಕೆಲವು ಕಂಪ್ನೀಸ್ ಬಗ್ಗೆ ಅಂತ ಅವ್ರು ಹೇಳಿದ್ದಾರೆ. ಸೆಬಿ ಅವರು ಪ್ರೈಸ್ ಮ್ಯಾನಿಪ್ಯುಲೇಷನನ್ನು ಮಾನಿಟರ್ ಮಾಡ್ತಾರೆ ಅಂತ ಹೇಳಿದ್ದಾರೆ, ಎಸ್ಪೆಷಲಿ IPO ಲೆವೆಲಲ್ಲಿ. ಹಾಗೂ ಮ್ಯೂಚುವಲ್ ಫಂಡ್ಸು ಇನ್ನೊಂದು ಕೆಲವು ದಿನ ಅಲ್ಲಿ ಮಾರ್ಚ್ 15th ಅಷ್ಟರೊಳಗೆ ಒಂದು ಸ್ಟ್ರೆಸ್ ಟೆಸ್ಟಿಂಗ್ ರಿಪೋರ್ಟನ್ನು ಅವರು ಅನೌನ್ಸ್ ಮಾಡಬೇಕು. ಅದರಲ್ಲಿ ಏನಾಗುತ್ತೆ ಅಂದರೆ ಮ್ಯೂಚುವಲ್ ಫಂಡ್ಸ್ ಹೇಳ್ತಾರೆ ಅವರ ಪೋರ್ಟ್ಫೋಲಿಯೋನ ಫುಲ್ಲಾಗಿ ಲಿಕ್ವಿಡೇಟ್ ಮಾಡಬೇಕಂದ್ರೆ ಎಷ್ಟು ದಿನ ಆಗ್ಬೋದು ಅಂತ. ಯೂಶಲಿ ಏನಾಗುತ್ತೆ ಅಂದರೆ ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ ಸ್ಟಾಕ್ಸ್ ಇದ್ದರೆ ಅದು ಅಷ್ಟು ಈಸಿಯಾಗಿ ಸೇಲ್ ಮಾಡೋಕ್ಕೆ ಆಗದೆ ಇರ್ಬೋದು. ಯಾಕಂದರೆ ಅಷ್ಟು ಲಿಕ್ವಿಡಿಟಿ ಇರೋದಿಲ್ಲ, ಅಷ್ಟು ಬೈಯಸ್ ಇರೋದಿಲ್ಲ ನೀವು ಸೇಲ್ ಮಾಡ್ಬೇಕಂತಿರುವಾಗ. ಸೊ ಅದಕ್ಕೆ ಸೆಬಿ ಅವರು ಹೇಳಿದ್ದಾರೆ ಮ್ಯೂಚುವಲ್ ಫಂಡ್ಸಿಗೆ ಈ ಥರ ಒಂದು ರಿಪೋರ್ಟ್ ಕೊಡಿ, ನಿಮ್ಮ ಪೋರ್ಟ್ಫೋಲಿಯೋ ಸೇಲ್ ಮಾಡ್ಬೇಕಂತ ಎಷ್ಟು ದಿನ ಆಗ್ಬೋದು. ಯಾಕಂದರೆ ಸುಮಾರು ಸತಿ ಏನಾಗುತ್ತೆ ಇನ್ವೆಸ್ಟರ್ಸ್ ಪ್ಯಾನಿಕ್ ಆಗಿ ಮ್ಯೂಚುವಲ್ ಫಂಡ್ಸಿಂದ ವಿಡ್ರಾ ಮಾಡಲಿಕ್ಕೆ ರಿಡೆಂಪ್ಷನ್ ರಿಕ್ವೆಸ್ಟ್ ಕೊಡ್ತಾರೆ. ಆವಾಗ ಮ್ಯೂಚುವಲ್ ಫಂಡ್ ಅವರು ಶೇರ್ಸನ್ನು ಸೇಲ್ ಮಾಡಿ ಆ ದುಡ್ಡು ಕೊಡಬೇಕಾಗುತ್ತೆ. ಶೇರ್ಸನ್ನು ಸೇಲ್ ಮಾಡಲಿಕ್ಕೆ ಕಷ್ಟ ಆದರೆ ಆವಾಗ ಆ ಜನರಿಗೆ ದುಡ್ಡು ಕೊಡೋದು ಕಷ್ಟ ಆಗುತ್ತೆ. ಅದಕ್ಕೋಸ್ಕರನೇ ಈ ಥರ ರಿಪೋರ್ಟ್ ಕಳಿಸಿ ಅಂತ ಸೆಬಿ ಅವರು ರಿಕ್ವೆಸ್ಟ್ ಮಾಡಿದ್ದಾರೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ನಿಫ್ಟಿ 50 ಇಂಡೆಕ್ಸು ಅಂದರೆ ಲಾರ್ಜ್ ಕ್ಯಾಪ್ ಇಂಡೆಕ್ಸು ಅಪ್ರಾಕ್ಸಿಮೇಟ್ಲಿ 0.7% ಡೌನ್ ಇತ್ತು ಇವತ್ತು. ಆದರೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸು 2% ಡೌನ್ ಆಗಿತ್ತು. ಕಂಟಿನ್ಯೂಸ್ ಆಗಿ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ ಸ್ಮಾಲ್ ಕ್ಯಾಪ್ ಸ್ಟಾಕ್ಸಲ್ಲಿ. ಹಾಗೂ ಮೇನ್ ರೀಸನ್ ಯಾಕೆ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ ಅಂದರೆ
2023 ಆಲ್ಮೋಸ್ಟ್ 70% ರೈಸ್ ಆಗಿತ್ತು ಸ್ಮಾಲ್ ಕ್ಯಾಪ್ ಇಂಡೆಕ್ಸು. ಅವರ ಕಂಪ್ನಿ ಕಾಸ್ಟನ್ನು ಇನ್ನೂ ಕಮ್ಮಿ ಮಾಡಲಿಕ್ಕೆ ಬೈಜೂಸ್ ಅವರು ಕಂಪಲ್ಸರಿ ಆಗಿ ಅವರ ಎಂಪ್ಲಾಯೀಸನ್ನು ವರ್ಕ್ ಫ್ರಮ್ ಹೋಮ್ ಮಾಡಲಿಕ್ಕೆ ಹೇಳಿದ್ದಾರೆ. ಬರೀ ಅವರ ಹೆಡ್ ಕ್ವಾರ್ಟರ್ಸಲ್ಲಿ ಯಾರು ಸ್ಟಾಫ್ ಇದ್ದಾರೆ ಮತ್ತು ಟ್ಯೂಷನ್ ಸೆಂಟರ್ಸಲ್ಲಿ ಯಾರು ಸ್ಟಾಫ್ ಇದ್ದಾರೆ ಅವ್ರಿಗೆ ಮಾತ್ರ ಆಫೀಸ್ ಹೋಗೋದು ಅಥವಾ ಸೆಂಟರ್ ಹೋಗಲಿಕ್ಕೆ ಪರ್ಮಿಷನ್ ಇದೆ. ಬಾಕಿ ಎಲ್ಲ ಜಾಗದಲ್ಲಿ ಅವರು ಆಫೀಸನ್ನು ಆ್ಯಕ್ಚುಲಿ ಬಿಡ್ತಾ ಇದ್ದಾರೆ, ಓನರ್ಸಿಗೆ ವಾಪಸ್ ಕೊಡ್ತಾ ಇದ್ದಾರೆ. ಏನು ರೆಂಟಿಗೆ ತೊಗೊಂಡಿರೋ ಆಫೀಸು ಅದನ್ನೆಲ್ಲ ಸ್ಲೋ ಆಗಿ ವಾಪಸ್ ಕೊಡ್ತಾ ಇದ್ದಾರೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 161 ಪಾಯಿಂಟ್ ಡೌನು 22,333 ಕ್ಲೋಸ್ ಆಯಿತು. ಸೆನ್ಸೆಕ್ಸು 617 ಪಾಯಿಂಟ್ ಡೌನು 73,503 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅಪೋಲೋ ಹಾಸ್ಪಿಟಲ್ಸ್ 2.58% ಅಪ್ಪು, ನೆಸ್ಲೆ 1.97% ಅಪ್ಪು, SBI ಲೈಫ್ ಇನ್ಶೂರೆನ್ಸ್ 1.44% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ 3.24% ಡೌನು, ಬಜಾಜ್ ಆಟೋ 2.47% ಡೌನು, ಪವರ್ ಗ್ರಿಡ್ ಕಾರ್ಪೊರೇಷನ್ 2.43% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಇಂಟರ್ಗ್ಲೋಬ್ ಏವಿಯೇಷನ್ 3.63% ಅಪ್ಪು, ICICI ಪ್ರುಡೆನ್ಷಿಯಲ್ 2.86% ಡೌನು, ಶ್ರೀ ಸಿಮೆಂಟ್ಸ್ 2.45% ಡೌನು. ಟಾಪ್ ಲೂಸರ್ಸು ಝೊಮ್ಯಾಟೊ 3.22% ಡೌನು, ಟಾಟಾ ಪವರ್ 2.85% ಡೌನು, GLO 2.81% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 409 ಸ್ಟಾಕು, ಕಮ್ಮಿ ಆಗಿದ್ದು 1857, ಸೊ 18% ಅಪ್ಪು, 82% ಡೌನ್ ಇವತ್ತು. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 6,627 per gram, ಸಿಲ್ವರ್ 74.9 per gram. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 82.76 rupees, €1 90.5 rupees. ಪಾಯಿಂಟ್ ನಂಬರ್ 7, ಸ್ಟಾಕ್ಸ್ ನಿಯರ್ 52-week ಹೈ. ಬಜಾಜ್ ಆಟೋ 52-week ಹೈ 9,025 ಹಾಗೂ ಕ್ಲೋಸಿಂಗ್ ಪ್ರೈಸ್ 8,659. ಭಾರತಿ ಏರ್ಟೆಲ್ 1,218 52-week ಹೈ, ಕ್ಲೋಸಿಂಗು 1,197. ಸನ್ ಫಾರ್ಮಾ 1,627 52-week ಹೈ, ಕ್ಲೋಸಿಂಗು 1,594. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ ನಿಯರ್ 52-week ಲೋ. ಯಾವ ಮೇಜರ್ ಸ್ಟಾಕು ಇವತ್ತು 52-week ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.41% ಅಪ್ಪು, ಜಪಾನ್ 2.24% ಡೌನು, ಜರ್ಮನಿ 0.63% ಡೌನು, ಫ್ರಾನ್ಸ್ 0.33% ಡೌನು, UK 0.29% ಡೌನು ಹಾಗೂ ನ್ಯಾಸ್ಡ್ಯಾಕು 1.16% ಡೌನ್ ಆಗಿತ್ತು ಶುಕ್ರವಾರ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.